ನನ್ನ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಒಂದು 3 kg ಮಾಂಸ ಹಾಕಿರ್ತೀನಿ, 10 ಲೀಟರ್ ಗೋಮೂತ್ರ, 10 ಲೀಟರ್ ಮಜ್ಜಿಗೆ, ಒಂದು 3 ರಿಂದ 4 kg ಸಾವಯವ ಬೆಲ್ಲ ಹಾಕಿ ನಾನು ಕಳೆ ಹಾಕಿರ್ತೀನಿ ಸರ್. ಬಂದ್ಬಿಟ್ಟು ಗೋಮಾಂಸ ಬಂದ್ಬಿಟ್ಟು ನಮ್ಗೆಲ್ಲ ದೇಶಿ ಆಕಳದ್ದೇ ಹಾಕಿರ್ತೀನಿ, HF ಜರ್ಸಿ ಎಮ್ಮೆದ ಹಾಕಲ್ಲ. ಎಲ್ಲ ನಮ್ ದೇಶಿ ನಾನು ಮಾಡ್ತಕ್ಕ ಪ್ಯೂರ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನನ್ನ ಸೈಟ್ ಅಲ್ಲಿ ಇದೆಲ್ಲ ಬಂದ್ಬಿಟ್ಟು ನಮ್ ದೇಶಿ ತಳಿದೇ ಇರ್ತದೆ, ದೇಶಿ ತಳಿದೇ, ಬೇರೆ ಏನಿರಲ್ಲ. ಬಟ್ ಅದೇ ಬಂದ್ಬಿಟ್ಟು ಇನ್ನು 10 ಲೀಟರ್ ಗೋಮೂತ್ರ, 10 ಲೀಟರ್ ಮಜ್ಜಿಗೆ, ಒಂದು 3-4 kg ಬೆಲ್ಲ ಈ ತರ ಹಾಕಿಬಿಟ್ಟು ಏರ್ ಟೈಟ್ ಮಾಡಿಬಿಟ್ಟು ಈ ತರ ಕಂಟೈನರ್ ಅಲ್ಲಿ ಏರ್ ಟೈಟ್ ಮಾಡಿಬಿಟ್ಟು ಇಡ್ಬೇಕು ಸರ್. ಮೇಲ್ಗಡೆ ಒಂದು ಕಲ್ಲು ಇಡ್ಬೇಕು ಅಥವಾ ಏನ್ ಇಡ್ಬೇಕು. ಈ ತರ ಮಾಡಿದ ನಂತರ ಇದು 3 ತಿಂಗಳು ರೆಡಿ ಆಗ್ತದ. ಕನಿಷ್ಠ 90 ದಿನ ಬೇಕು ಸರ್. 90 ದಿನದ ನಂತರ ಇದು ರೆಡಿ ಆಗ್ತದ. ತೆಗೆದ್ಬಿಟ್ಟು ಫಿಲ್ಟರ್ ಮಾಡಿ ನಾವು ಸ್ಪ್ರೇ ಮಾಡೋದಾದ್ರ 1 ಲೀಟರ್ ನೀರ್ಗ 3 ರಿಂದ 4 ml ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಬೋದು. ಡ್ರೆಂಚ್ ಮಾಡೋದ್ರಿಂದ 5-6 ml ಹಾಕೊಂಡು ಡ್ರೆಂಚ್ ಮಾಡ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಕರು ಹಾಕಿದಂತ ಬರ್ತಕ್ಕಂಥ ಮಾಸದಿಂದ 6 ರಿಂದ 8 ಎಕರೆಗೆ ಗೊಬ್ಬರ ಕನ್ವರ್ಟ್ ಆಗ್ತದೆ ಸರ್. ನಂಬರ್ 1 ಮಣ್ಣು ಮೃದು ಆಗ್ತದ, ಬೆಳೆ ವರ್ಧಕವಾಗಿ ಕೆಲಸ ಮಾಡ್ತದ, ಮತ್ತು ಎಲೆಗಳಲ್ಲಿ ತುಂಬ ಶೈನಿಂಗ್ ಬರ್ತದ. ಮಣ್ಣಂತೂ ನಂಬರ್ 1 ಮೃದು ಆಗ್ತದೆ ಸರ್. ಇದಕ್ಕೆ 10 ಲೀಟರ್ ಗೋಕೃಪಾಮೃತ ಅಥವಾ OWDC ಕಿಸಾನ್ ಚಂದ್ರ ಅವ್ರದ್ದು 10 ಲೀಟರ್ ಗೋಕೃಪಾಮೃತ ಹಾಕಿದ ನಂತರ ಒಂದು 3 kg ಪತ್ರೆಕಾಯಿ, 1 kg ಸಾವಯವ ಬೆಲ್ಲ ಸರ್. ಈ ತರ ಹಾಕಿಬಿಟ್ಟು ಇದನ್ನ ನಾವು ಬಿಲ್ವ ಪತ್ರೆ ರಾಸಾಯನ ಮಾಡ್ತೀವಿ. ಇದರಲ್ಲಿ ತುಂಬಾ ಯಥೇಚ್ಛವಾಗಿ ಸಾವಯವ ಪೊಟ್ಯಾಶ್ ಸಿಗುತ್ತೆ ಸರ್, ನೈಸರ್ಗಿಕವಾಗಿ ಪೊಟ್ಯಾಶ್ ಸಿಗುತ್ತೆ. ಮೊದಲನೇದಾಗಿ ರೈತರಿಗೆ ಬೆನಿಫಿಟ್ ಇರೋದು ಈ ಪೊಟ್ಯಾಶಿಂದ ಮಣ್ಣು ಮೃದು ಆಗ್ತದ. ಅದ್ರ ಹೊರತುಪಡಿಸಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಬೆಳೆಗಳಲ್ಲಿ ಹೂವಿನ ಪ್ರಮಾಣ ಜಾಸ್ತಿ ಆಗ್ತದ. ಮತ್ತೆ ಇದರಲ್ಲಿ ಮತ್ತೆ ಇದು ಪೊಟ್ಯಾಷಿಯಂ ಅಂಶ ಒಂದೇ ಅಂತಲ್ಲ, ಸಾಕಷ್ಟು ನಿಮ್ಗೆ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶಗಳು ಇದರಿಂದ ದೊರೆಯುತ್ತೆ. ಇದನ್ನ ನಿಮ್ಮ ಎಲ್ಲಾ ಬೆಳೆಗಳಲ್ಲಿ ಬಳಸಬಹುದಾದಂತ ಒಂದು ಪದಾರ್ಥ. ಡ್ರೆಂಚಿಂಗ್ ಮಾಡ್ಕೋಬಹುದು ಅಥವಾ ನೀವು ಡ್ರಿಪ್ ಅಲ್ಲಿ ಒತ್ತಿಸ್ಬೋದು, ಬೇಡ ಅಂದ್ರೆ ಹರಿಯೋ ನೀರಿನ ಜೊತೆ ಬಿಡ್ಬೋದು. ಈ ತರ ಎಲ್ಲ ಪ್ರೊಸೆಸ್ ಇದೆ ಸರ್. ಇದು ಪ್ರೊಸೆಸ್ ಮಾಡ್ಬೇಕಾದ್ರೆ ಇದಕ್ಕೂ ಕೂಡ ಸ್ವಲ್ಪ ಆದಷ್ಟು ರೈತರು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಬೆಲ್ಲ ಸೇರಿಸ್ಬಿಟ್ಟು ಕೊಡೋದ್ರಿಂದ ಇದು ಜೀವಾಣುಗಳು ಮತ್ತೆ ಡೆವಲಪ್ ಜಾಸ್ತಿ ಆಗಿಬಿಟ್ಟು ಚೆನ್ನಾಗಿ ರಿಸಲ್ಟ್ ಬರ್ತದೆ. ನೀವು ರೆಡಿ ಮಾಡಿ ಕಳಿಸಿದ್ದಕ್ಕ ನಾವು ಕಡಲೆ ಹಿಟ್ಟು ಬೆಲ್ಲ ಸೇರ್ಸೋದ್ರಿಂದ ಸ್ವಲ್ಪ ಡೆವಲಪ್ ಆಗ್ತದೆ. ಇಲ್ಲ ಅಂದ್ರೆ ಡೈರೆಕ್ಟ್ ಕೂಡ ಕೊಡ್ಬೋದು ಸರ್, ನೋ ಪ್ರಾಬ್ಲಮ್. ಅಂದ್ರೆ ಇನ್ನೊಂದು ನಿಮ್ಮ ಸಲಹೆ ಇದೆ, ಇನ್ನು ಕೊಟ್ರೆ ನೀವು ಡೆವಲಪ್ಮೆಂಟ್ ಆಗ್ತದೆ, ಚೆನ್ನಾಗಿ ಡೆವಲಪ್ ಆಗ್ತದೆ. ಬಾಳೆ ಹೂ ಬರತ್ತಲ್ಲ, ಬಾಳೆ ದಿಂಡಲ್ಲಿ ಹೂ ಬರತ್ತಲ್ಲ, ಆ ಬಾಳೆ ದಿಂಡಲ್ಲಿ ಹೂ ಬರ್ತಕ್ಕಂಥ ಹೂ ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅದೇ ತರ ಹೂ ಎಷ್ಟು ವೇಟ್ ಇರುತ್ತೋ ಅಷ್ಟೇ ಈ ತರ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ಸರಿ ಪ್ರಮಾಣ ಹಾಕಿಬಿಟ್ಟು ಸಣ್ಣ ಪೀಸ್ ಮಾಡ್ಬೇಕು ಸರ್. ಹೂವನ್ನ ಪೀಸ್ ಮಾಡಿಬಿಟ್ಟು ಬೆಲ್ಲ ಒಂದು ಹಾಕಿ, ಬೆಲ್ಲ ಮತ್ತೆ ಹೂವನ್ನ ಹಾಕಿಬಿಟ್ಟು 21 ದಿನ, ಅರ್ಜೆಂಟ್ ಇದ್ರೆ 21 ದಿನ, ಇಲ್ಲ ಒಂದು 2 ತಿಂಗಳು 3 ತಿಂಗಳು ಬಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗ್ತದೆ. ತದನಂತರ ಇದನ್ನ ತೆಗೆದ್ಬಿಟ್ಟು ನಾವು 1 ಲೀಟರ್ ನೀರಿಗೆ 2 ರಿಂದ 3 ml ನಾವು ಡ್ರೆಂಚ್ ಕೊಡೋದಾದ್ರೆ 5 ರಿಂದ 6 ml ಹಾಕೊಂಡು ಡ್ರೆಂಚ್ ಕೊಡ್ಬೋದು ಸರ್. ಇದು ನಂಬರ್ 1 ಸಾವಯವ ಪೊಟ್ಯಾಶ್ ಆಗಿ ತಯಾರಾಗ್ತದೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿದ್ದೀನಿ. ಇದು ಏನು ವಿಶೇಷ ಅಂದ್ರೆ ಒಬ್ಬರು ಯುವ ರೈತರು ಶಿವ ಪಾಟೀಲ್ ಅಂತ ಜಲ ಆಗಿರ್ಬೋದು, ಬಿಲೋಪತ್ರ ರಸಾಯನ ಆಗಿರ್ಬೋದು, ಅಥವಾ ಗೋಮಾಸದಿಂದ ಬರುವಂಥ ಟಾನಿಕ್ ಆಗಿ ಈ ಥರ ಬೇಕಾದಷ್ಟು ಅಂದ್ರೆ ಸಾವಯವವಾಗಿ ನಮಗೆ ಏನು ಸಿಗ್ಬೋದು ಅಂತಂತಂದು ಇಲ್ಲಿ ಇವ್ರ ಜೊತೆ ಮಾತಾಡ್ಕೊಂತ ಕೇಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಬರ್ರಿ ಸರ್ ಅವ್ರ ಕಡೆ. ಸರ್ ಹೇಳ್ರಿ ಸರ್. ಬನ್ನಿ, ನನ್ನ ಕಡೆ ಸಾಕಷ್ಟು ನಾನು ಔಷಧಿಗಳನ್ನು ಮಾಡ್ತಾ ಇರ್ತೀನಿ ಆರ್ಗ್ಯಾನಿಕ್ ಅಲ್ಲಿ, ಸಾವಯವ ಅಂತ ನೈಸರ್ಗಿಕವಾಗಿ ನಾನು ಔಷಧಿ ತಯಾರು ಮಾಡಿಬಿಟ್ಟು ಇಡೀ ಕರ್ನಾಟಕ ಜನತೆಗೆ ಹಂಚುವಂತ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಸರ್. ನೀವು ಒಂದೊಂದಾಗಿ ನಾನು ಪರಿಚಯ ಮಾಡ್ತಾ ಬರ್ತೀನಿ ಸರ್. ಈಗ ನಾವು ಮೊದಲೇದಾಗಿ ಯಾವ್ದಕ್ಕೂ ಬನ್ನಿ ಸರ್. ಸರ್, ನಾವು ಈ ತರ ಎಲ್ಲ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದೀನಿ. ಈ ತರ ಡ್ರಮ್ಗಳಿದಾವೆ, ಆ ಕಡೆ ಹೊರಗಡೆ ಸೈಟ್ ಇದೆ, ಸೈಟ್ ಅಲ್ಲಿ ಔಷಧಿ ರೆಡಿ ಮಾಡ್ತಾ ಇರ್ತೀವಿ. ಜಸ್ಟ್ ಇಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಇಲ್ಲಿ ತಂದು ಸ್ಟಾಕ್ ಇಟ್ಟಿರ್ತೀವಿ ಮಾತ್ರ. ಇಲ್ಲಿ ತಯಾರು ಮಾಡು ಫಿಲ್ಟರ್ ಮಾಡಿ ಇಡ್ತಕ್ಕಂಥ ಜಾಗ ಸರ್ ಇದು. ತಯಾರಿ ಮಾಡೋದೆಲ್ಲ ಆ ಕಡೆ ಮಾಡ್ತಾ ಇರ್ತೀವಿ. ನಿಮ್ಗೆ ಮೊದಲದಾಗಿ ಬಂದ್ಬಿಟ್ರೆ ನಾನು ಇದು ಪತ್ರೆಕಾಯಿ ಪೊಟ್ಯಾಶ್ ಅಂತ ಮಾಡ್ತೀವಿ ಸರ್ ನಾವು. ಪತ್ರೆಕಾಯಿ? ಹಾ ಸರ್. ಬಿಲ್ವ ಪತ್ರೆ ರಾಸಾಯನ ಸರ್ ಇದು ಬಿಲ್ವ ಪತ್ರೆ ರಾಸಾಯನ ಮಾಡಿರ್ತೀವಿ. ಇದು ಏನಪ್ಪ ವಿಷಯ ಅಂತಂದ್ರೆ ಇದಕ್ಕೆ ಸ್ಟಿಕ್ಕರಿಂಗು ಆ ತರದ್ದು ಏನ್ ಮಾಡಿಸಿಲ್ಲ ಸರ್, ಮೆಡಿಸಿನ್ ಮಾಡಿಲ್ಲ ನಾನು. ಸ್ವಲ್ಪ ಲ್ಯಾಬ್ ಟೆಸ್ಟಿಗೆ ಕೊಟ್ಟಿದ್ದೀನಿ. ಲ್ಯಾಬ್ ಟೆಸ್ಟ್ ಬಂದ ನಂತರ ಮೆಡಿಸಿನ್ ಮಾಡ್ತೇನೆ ಸರ್, ಸ್ಟಿಕ್ಕರಿಂಗ್ ಎಲ್ಲ. ಬಟ್ ಇದು ಸದ್ಯಕ್ಕೆ ಏನಪ್ಪಾ ಇದು ಅಂತಂದ್ರೆ ಇದು ಬಿಲ್ವ ಪತ್ರೆ ರಾಸಾಯನ ಅಂತ ತಯಾರಿ ಮಾಡ್ತೇವೆ ನಾವು. ಈ ಬಿಲ್ವ ಪತ್ರೆ ರಾಸಾಯನದಲ್ಲಿ ಇದು ಮಾಡುವಂತ ರೇಷಿಯೋ ಬಂದ್ಬಿಟ್ಟು 10 ಲೀಟರ್ ಗೋಕೃಪಾಮೃತ ಅಥವಾ OWDC ಕಿಸಾನ್ ಚಂದ್ರ ಅವ್ರದ್ದು 10 ಲೀಟರ್ ಗೋಕೃಪಾಮೃತ ಹಾಕಿದ ನಂತರ ಒಂದು 3 kg ಪತ್ರೆಕಾಯಿ, 1 kg ಸಾವಯವ ಬೆಲ್ಲ ಸರ್. ಈ ತರ ಹಾಕಿಬಿಟ್ಟು ಇದನ್ನ ನಾವು ಬಿಲ್ವ ಪತ್ರೆ ರಾಸಾಯನ ಮಾಡ್ತೀವಿ. ಇದರಲ್ಲಿ ತುಂಬಾ ಯಥೇಚ್ಛವಾಗಿ ಸಾವಯವ ಪೊಟ್ಯಾಶ್ ಸಿಗುತ್ತೆ ಸರ್, ನೈಸರ್ಗಿಕವಾಗಿ ಪೊಟ್ಯಾಶ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಬೆಳೆ
ಬೆಳೆದ ನಂತರ ಹೂವು ಕಾಯಿ ಆಗತಕ್ಕಂಥ ಟೈಮಲ್ಲಿ ಇದನ್ನು ಬಳಸಿದ್ರೆ ನಮಗೆ ಇದು ಪೊಟ್ಯಾಷಿಯಂ ಅವಸರ ಯಾವಾಗಿರುತ್ತೋ ಆ ಟೈಮಲ್ಲಿ ಇದು ಪತ್ರೆಕಾಯಿ ಪೊಟ್ಯಾಷಿಯನ್ನ ಸರಳ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ವಿಧಾನ ಸರ್. ಇದು ಆದಷ್ಟು ರೈತರು ಸಾಧ್ಯವಿದ್ದವರು ತಾವೇ ತಯಾರಿ ಮಾಡ್ಕೋಬೇಕು. ತಾವೇ ತಯಾರು ಮಾಡ್ಕೊಳ್ಳೋಕೆ ಹೇಳ್ಕೊಡ್ತೀವಿ. ಹೇಳಿದ್ದೀನಲ್ಲ ಸರ್, ನಾನು ರೇಷಿಯೋ ಕೂಡ ಹೇಳಿದ್ದೀನಿ. ನಮಗೆ ಮಾಡೋಕ್ಕಾಗಲ್ಲ, ನಾವು ಜಾಬ್ ಮಾಡ್ತೀವಿ, ಏನೋ ಮತ್ತೊಂದು ಕಡೆ ಇರ್ತೀವಿ, ನಮ್ಗೆ ಆಗಲ್ಲ ಅನ್ನೋರು, ನಮ್ಮ ಪತ್ರೆಕಾಯಿ ಸಿಗಲ್ಲ, ಬೆಲ್ಲ ಸಿಗಲ್ಲ, ಮಾಡೋದು ಕಷ್ಟ ಇದೆ ಅಂದವ್ರಿಗೆ ನಾನು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀನಿ ಸರ್. ಸರ್ ಇದು ಸದ್ಯಕ್ಕೆ ಬಂದ್ಬಿಟ್ಟು ಇದೇ ಸ್ಟಾಕ್ ಇದೆ ಸರ್, ಸ್ಟಾಕ್ ಇದೆ. ನಾನು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂತ ಕೂಡ ವ್ಯವಸ್ಥೆ ಮಾಡಿದ್ದೀನಿ. ಇದು ಬೆಳೆಯಲ್ಲಿ ಏನೇನು ವ್ಯತ್ಯಾಸ ಆಗುತ್ತೆ ಅಂದ್ರೆ ಸರ್, ಒಂದು ಬೆಳೆ ಯಾವುದೇ ಬೆಳೆ ಇರಲಿ, ಇದು ಎಲ್ಲಾ ಬೆಳೆಗೂ ಬರ್ತದ, ರೈತರು ಕನ್ಫ್ಯೂಸ್ ಆಗೋದು ಬೇಡ. ಇದು ಅದಕ್ಕೆ ಬರ ಸರ್, ಅದಕ್ಕೆ ಬರುತ್ತೆ, ಇದಕ್ಕೆ ಬರುತ್ತೆ ಅಂತೇನಿಲ್ಲ. ಪ್ರಮುಖ ಪಾತ್ರ ಸರ್ ಇದು. ಪೊಟ್ಯಾಷಿಯಂ ನಮ್ಗೆ ಭೂಮಿಗೆಲ್ಲ ಪೊಟ್ಯಾಷಿಯಂ ಅಂಶ ಬೇಕೇ ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇವಾಗ ಕೆಮಿಕಲ್ ಹಾಕಿ ಭೂಮಿ ಬರಡಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಏನು ಆರ್ಗ್ಯಾನಿಕ್ ನಲ್ಲಿ ಮಾಡಿರ್ತೀವಿ ಪೊಟ್ಯಾಷಿಯಂ, ಈ ಪೊಟ್ಯಾಷ್ ಬಳಸೋದ್ರಿಂದ ಮಣ್ಣು ಮೃದು ಆಗ್ತದ. ಮೊದಲನೇದಾಗಿ ರೈತರಿಗೆ ಬೆನಿಫಿಟ್ ಇರೋದು ಈ ಪೊಟ್ಯಾಷಿಯಂದ, ಮಣ್ಣು ಮೃದು ಆಗ್ತದ. ಅದ್ರ ಹೊರತುಪಡಿಸಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಬೆಳೆಗಳಲ್ಲಿ ಹೂವಿನ ಪ್ರಮಾಣ ಜಾಸ್ತಿ ಆಗ್ತದ. ಮತ್ತೆ ಇದರಲ್ಲಿ ಮತ್ತೆ ಇದು ಪೊಟ್ಯಾಷಿಯಂ ಅಂಶ ಒಂದೇ ಅಂತಲ್ಲ, ಸಾಕಷ್ಟು ನಿಮ್ಗೆ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶಗಳು ಇದರಿಂದ ದೊರೆಯುತ್ತೆ. ಇದನ್ನ ನಿಮ್ಮ ಎಲ್ಲಾ ಬೆಳೆಗಳಲ್ಲಿ ಬಳಸಬಹುದಾದಂತ ಒಂದು ಪದಾರ್ಥ. ಇದನ್ನ ಹೂ ಕಚ್ಚೋ ಟೈಮಲ್ಲಿ ಅಥವಾ ಕಾಯಿ ಸೈಜ್ ಬರುವಂತ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಇದನ್ನ ಬಿಲ್ವ ಪತ್ರೆ ರಾಸಾಯನಿಕ ಕೊಡೋದ್ರಿಂದ ನಿಮ್ಗೆ ಸಾಕಷ್ಟು ನಿಮ್ಮ ಭೂಮಿಗೆ ಪೊಟ್ಯಾಷಿಯಂ ಅಂಶ ದೊರಕುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ರೆಡಿ ಮಾಡಿದ್ದೀನಿ. ಈ ಪೊಟ್ಯಾಷಿಯಂನ ಯಾರೆಲ್ಲ ಆರ್ಡರ್ ಆಗ್ತಾರೋ ಅವ್ರಿಗೆಲ್ಲ ನಾನು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀನಿ. ಬಟ್ ಅದನ್ನು ಹೊರತುಪಡಿಸಿ ಇದು ಯಾವ ಥರ ಯೂಸ್ ಮಾಡೋದಂದ್ರೆ, ಇದು ಸ್ಪ್ರೇಗಾದರೆ 100 ರಿಂದ 150 ml ಒಂದು ಪಂಪ್ಗೆ 16 ಲೀಟರ್ ಇದಕ್ಕೆ ಟ್ಯಾಂಕಿಗೆ 100 ರಿಂದ 150 ml ಹಾಕೊಂಡು ಸ್ಪ್ರೇ ಮಾಡ್ಬೋದು ಸರ್. ಹೆಚ್ಚಿಗೆ ಆದ್ರೆ ಏನಾಗುತ್ತೆ? ಹೆಚ್ಚಿಗೆ ಆದ್ರೆ ಇದು ಪೊಟ್ಯಾಷಿಯಂ ತೊಂದರೆ ಕೊಡಲ್ಲ. ಜಾಸ್ತಿ ಆದ್ರೂ ಕೂಡ ತನಗೆ ಎಷ್ಟು ಬೇಕಷ್ಟು ಅಬ್ಸರ್ವ್ ಮಾಡ್ಕೊಂಡು ಮಿಕ್ಕಿರೋದನ್ನ ಏನು ತೊಂದರೆ ಕೊಡಲ್ಲ ಸರ್. ಈ ತರ ಇದನ್ನು ಪೊಟ್ಯಾಷಿಯಂ ಬಳಸಬಹುದು. ಭೂಮಿ ಕೊಡೋದಾದ್ರೆ ಎಕರೆಗೆ 5 ಲೀಟರ್ 10 ಲೀಟರ್ ತಾವೇ ತಯಾರಿ ಮಾಡಿದ್ರೆ 10 ರಿಂದ 15 ಲೀಟರ್ ಒಂದು ಎಕರೆಗೆ ಬಳಸಬಹುದು, ನಡೆಯುತ್ತೆ. ಬಟ್ ತಗೊಳ್ಳೋರು ದುಡ್ಡು ಕೊಟ್ಟು ತಗೊಳ್ಳೋರು ಮಾತ್ರ ಇದು ಒಂದು ಎಕರೆಗೆ 5 ಲೀಟರ್ 10 ಲೀಟರ್ ಹಾಕ್ಲಿಕ್ಕೆ ಪರವಾಗಿಲ್ಲ. ನಾನು ಇದನ್ನ ಬಂದ್ಬಿಟ್ಟು ಇಲ್ಲೇ ಬಂದು ತಗೊಳ್ಳೋರಿಗೆಲ್ಲ 150 ರೂಪಾಯಿ ಲೀಟರ್ ಕೊಡ್ತಾ ಇದ್ದೀನಿ. ಕೊರಿಯರ್ ನಲ್ಲಿ ಕಳಿಸ್ಲಿ ವ್ಯವಸ್ಥೆ ಮಾಡಿದವ್ರಿಗೆ 200 ರೂಪಾಯಿ ಲೀಟರ್ ಕೊಡ್ತಾ ಇದ್ದೀನಿ ಸರ್. ಡ್ರೆಂಚಿಂಗ್ ಮಾಡ್ಕೋಬಹುದು, ಅಥವಾ ನೀವು ಡ್ರಿಪ್ ಅಲ್ಲಿ ಒತ್ತಿಸ್ಬೋದು, ಬೇಡ ಅಂದ್ರೆ ಹರಿಯೋ ನೀರಿನ ಜೊತೆ ಬಿಡ್ಬೋದು. ಈ ತರ ಎಲ್ಲ ಪ್ರೊಸೆಸ್ ಇದೆ ಸರ್. ಇದು ಪ್ರೊಸೆಸ್ ಮಾಡ್ಬೇಕಾದ್ರೆ ಇದಕ್ಕೂ ಕೂಡ ಸ್ವಲ್ಪ ಆದಷ್ಟು ರೈತರು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಬೆಲ್ಲ ಸೇರಿಸ್ಬಿಟ್ಟು ಕೊಡೋದ್ರಿಂದ ಇದು ಜೀವಾಣುಗಳು ಮತ್ತೆ ಡೆವಲಪ್ ಜಾಸ್ತಿ ಆಗಿಬಿಟ್ಟು ಚೆನ್ನಾಗಿ ರಿಸಲ್ಟ್ ಬರ್ತದ. ನೀವು ರೆಡಿ ಮಾಡಿ ಕಳಿಸಿದ್ದಕ್ಕ ನಾವು ಕಡಲೆ ಹಿಟ್ಟು ಬೆಲ್ಲ ಸೇರ್ಸೋದ್ರಿಂದ ಸ್ವಲ್ಪ ಡೆವಲಪ್ ಆಗ್ತದ. ಇಲ್ಲ ಅಂದ್ರೆ ಡೈರೆಕ್ಟ್ ಕೂಡ ಕೊಡ್ಬೋದು ಸರ್, ನೋ ಪ್ರಾಬ್ಲಮ್. ಅಂದ್ರೆ ಇನ್ನೊಂದು ನಿಮ್ಮ ಸಲಹೆ ಇದೆ, ಇನ್ನು ಕೊಟ್ರೆ ನೀವು ಡೆವಲಪ್ಮೆಂಟ್ ಆಗ್ತದೆ, ಚೆನ್ನಾಗಿ ಡೆವಲಪ್ ಆಗ್ತದೆ. ಆ ತರನು ಕೊಡ್ಬೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಸರ್. ಈ ತರ ಮಾಡೋದ್ರಿಂದ ನಿಮ್ಮ ಸಾವಯವ ಪೊಟ್ಯಾಶ್ ದೊರಕುತ್ತೆ. ವ್ಯವಸ್ಥೆ ಮಾಡಿದೀನಿ. ಇದು 5 ಲೀಟರ್ ಟಿನ್ ಬಂದ್ಬಿಟ್ಟು 1,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. 1,000 ರೂಪಾಯಿಗೆ 5 ಲೀಟರ್ ಟಿನ್ ಕೊಡ್ತಾ ಇದ್ದೀನಿ. ತುಂಬಾ ಕಷ್ಟದ್ದು ಇದೆ, ಅದು ಸಿಗ್ತಾ ಇಲ್ಲ ಸರ್. ಸಿಗ್ತಾ ಇಲ್ಲ, ಹಿಂಗೆ ರೈತರಿಗೆ ಪೊಟ್ಯಾಶ್ ಸಿಗ್ತಾ ಇಲ್ಲ. ಇದನ್ನ ಬಳಸೋದ್ರಿಂದ ಭೂಮಿ ಉಳಿಯುತ್ತಲ್ಲ ಸರ್, ಅದನ್ನ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಇದನ್ನ ಬಳಸುವಂತ ವ್ಯವಸ್ಥೆ ಮಾಡ್ಬೇಕು. ಇದು ಆಲ್ಮೋಸ್ಟ್ ಎಷ್ಟೋ ಜನ ಸಾವಯವ ಕೃಷಿಕರಿಗೆ ಗೊತ್ತು ಇದೆ, ಆಲ್ಮೋಸ್ಟ್ ಬಳಸ್ತಾ ಇದ್ದಾರೆ ಸರ್. ನಾವೆಲ್ಲ ಇದು ಪೊಟ್ಯಾಶಿಯಸ್ ಸರ್. ಇದು ಬಾಳೆ ಹೂವಿಂದ ಮಾಡಿರ್ತೀವಿ ಸರ್, ಅಂದ್ರೆ ಇದ್ರಲ್ಲೇ ಮಾಡಿರ್ತೇವೆ ನಾವು. ಬಾಳೆ ಹೂ ಎಷ್ಟು ವೇಟ್ ಇರುತ್ತೋ ಅಷ್ಟೇ ವೇಟ್ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿಬಿಟ್ಟು ಇದು ಮಿನಿಮಮ್ ಒಂದು 2 ತಿಂಗಳು ಇಟ್ಟರೆ, ಅಂದ್ರೆ ಅರ್ಜೆಂಟ್ಗಿದ್ರೆ ಒಂದು 21 ದಿನಕ್ಕೆ ಬಳಸ್ಕೋಬೋದು ಸರ್, ನೋ ಪ್ರಾಬ್ಲಮ್. ಈ ಪೊಟ್ಯಾಶಿನ ಗ್ಲಾಸ್ ಅಲ್ಲಿ ಮಾಡಿರ್ತೀವಲ್ಲ ಭರಣಿಯಲ್ಲಿ, ಇವನ್ನೆಲ್ಲ ಬಳಸ್ಕೋಬೋದು ಸರ್. ಎಷ್ಟು ನಮ್ದು ಹೂವಿನ ಪ್ರಮಾಣ ಇರುತ್ತೋ ಅಷ್ಟೇ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಹಾಕಿಬಿಟ್ಟು ಮೇಲ್ಗಡೆ ಈ ತರ ಬಟ್ಟೆ ಕಟ್ಬೇಕು ಸರ್. ಇದಕ್ಕೆ ಈ ತರ ಬಟ್ಟೆ ಕಟ್ಟಿಡ್ಬೇಕು, ಏರ್ ಹೋಗ್ತಾ ಇರ್ಬೇಕು. ಬಟ್ ಸೊಳ್ಳೆ ಈ ತರ ಬ್ಯಾಡ್ ವೈರಸ್ಗಳು ಕೂತ್ಕೋಬಾರ್ದು. ಇದು ಮೊದ್ಲು ರೆಡಿ ಮಾಡಿದ್ದು, ಇವಾಗ ಸದ್ಯಕ್ಕಿಲ್ಲ ಇದರಲ್ಲಿ. ಈ ತರಾನು ರೆಡಿ ಮಾಡ್ತಾ ಇರ್ತೇವೆ ಸರ್. ಇದು ಬಟ್ ನಾನು ಮನೆಗಂತ ಯೂಸ್ ಮಾಡ್ಕೊಂಡಿದ್ದೀನಿ. ರೈತರು ತಾವೇ ಮಾಡ್ಕೋಬೇಕಂದ್ರೆ ಬಾಳೆ ಹೂ ಬರತ್ತಲ್ಲ, ಬಾಳೆ ದಿಂಡಲ್ಲಿ ಹೂ ಬರತ್ತಲ್ಲ, ಆ ಬಾಳೆ ದಿಂಡಲ್ಲಿ ಹೂ ಬರ್ತಕ್ಕಂಥ ಹೂ ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅದೇ ತರ ಹೂ ಎಷ್ಟು ವೇಟ್ ಇರುತ್ತೋ ಅಷ್ಟೇ ಈ ತರ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ಸರಿ ಪ್ರಮಾಣ ಹಾಕಿಬಿಟ್ಟು ಸಣ್ಣ ಪೀಸ್ ಮಾಡ್ಬೇಕು ಸರ್. ಹೂವನ್ನ ಪೀಸ್ ಮಾಡಿಬಿಟ್ಟು ಬೆಲ್ಲ ಒಂದು ಹಾಕಿ, ಬೆಲ್ಲ ಮತ್ತೆ ಹೂವನ್ನ ಹಾಕಿಬಿಟ್ಟು 21 ದಿನ, ಅರ್ಜೆಂಟ್ ಇದ್ರೆ 21 ದಿನ, ಇಲ್ಲ ಒಂದು 2 ತಿಂಗಳು 3 ತಿಂಗಳು ಬಿಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗ್ತದ. ತದನಂತರ ಇದನ್ನ ತೆಗೆದ್ಬಿಟ್ಟು ನಾವು 1 ಲೀಟರ್ ನೀರಿಗೆ 2 ರಿಂದ 3 ml ನಾವು ಡ್ರೆಂಚ್ ಕೊಡೋದಾದ್ರೆ 5 ರಿಂದ 6 ml ಹಾಕೊಂಡು ಡ್ರೆಂಚ್ ಕೊಡ್ಬೋದು ಸರ್. ಇದು ನಂಬರ್ 1 ಸಾವಯವ ಪೊಟ್ಯಾಶ್ ಆಗಿ ತಯಾರಾಗ್ತದ. ಇದು ಕೂಡ ತುಂಬಾ ಹೆವಿ ರಿಸಲ್ಟ್ ಬರ್ತದೆ ಸರ್. ಈ ತರ ಪೊಟ್ಯಾಶ್ ರೆಡಿ ಮಾಡ್ಕೋಬಹುದು. ಬಟ್ ಅದನ್ನ ಹೊರತುಪಡಿಸಿ ಸರ್ ನನ್ನ ಕಡೆ ಬಂದ್ಬಿಟ್ಟು ಇದೊಂದು
ಪೊಟ್ಯಾಶ್ ಆಯ್ತು, ಬಿಲ್ವಪತ್ರ ಆಯ್ತು ಸರ್, ಬಿಲ್ವಪತ್ರೆ ಆಯ್ತು ಸರ್, ಆಮೇಲೆ ಬಾಳೆ ಹೂವಿನಿಂದ ತಯಾರಿಸುವಂತ ಒಂದು ಪೊಟ್ಯಾಶ್ ಸರ್, ಸರಿ ಸರ್. ಮತ್ತೆ ಸರ್ ಇದೆಲ್ಲ ಬಂದು ನಿಮ್ಗೆ ಇದು ಗೋ ಮಾಸದ ಪರ್ಮೆಂಟೇಶನ್ಗಳು ಸರ್ ಇವೆಲ್ಲ. ಗೋ ಮಾಸ. ಹಾ ಸರ್, ನಮ್ಮ ಮೈಸೂರು ಭಾಗದಲ್ಲಿ ಈ ಕಡೆ ಬೆಂಗಳೂರು ಸೈಡ್ ಎಲ್ಲ ಕಸ ಅಂತ ಕರೀತಾರೆ, ಕಸ ಅಂತ ಕರೀತಾರೆ ಅವರು. ನಾವು ಇಲ್ಲಿ ಮಾಸ್ ಅಂತ ಕರಿತೀವಿ ಸರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇದು ಗೋ, ಹಾ ಸರ್, ಗೋ ಮಾಸದಿಂದ ಮಾಡಿರ್ತಕ್ಕಂಥ ಸರ್ ಇದೆಲ್ಲ. ಇದು ತುಂಬಾ ಅಂದ್ರೆ ತುಂಬಾ ಹೆವಿ ರಿಸಲ್ಟ್ ಸರ್, ಇದು ಭಾರಿ ನಂಬರ್ 1 ರಿಸಲ್ಟ್ ಬರ್ತದ ಸರ್. ಇದ್ರಾಗ ಏನ್ ಸಿಗ್ಬಹುದು ರೈತರಿಗೆ ಅಂದ್ರೆ NPK ಪ್ರಧಾನ ಪೋಷಕಾಂಶಗಳಲ್ಲಿ? ಸರ್ ಹೇಳ್ತೇನೆ ಸರ್. ಪೊಟ್ಯಾಶ್ ಆಯ್ತು, ಮತ್ತೆ ಇದು ರೀಸೆಂಟ್ ಆಗಿ ಕಳೆ ಹಾಕಿರೋ ಸರ್, ಇದು ಈ ತರ ಕಾಣಿಸುತ್ತೆ. ಅಂದ್ರೆ ತುಂಬಾ ಹೆವಿ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ ಸರ್ ಇದು. ಗ್ರೋತ್ ಪ್ರಮೋಟರ್? ಹಾ ಸರ್. ಸರ್ ಇದು ಎಲ್ಲ ಬಂದ್ಬಿಟ್ಟು ಇದು ಗೋ ಮಾಸದ್ದೇ ಸರ್ ಇದು. ನಾವು ಇಲ್ಲಿ ನಮ್ಮ ಊರಲ್ಲೆಲ್ಲ ನಾವು ಹಸುಗಳು ಕರ ಹಾಕಿದ ನಂತರ ಮಾಸ್ ಬರುತ್ತೆ, ಆ ಮಾಸ್ನ ತಗೊಂಡ್ಬಿಟ್ಟು ನಾವು ರೈತರಿಗೆಲ್ಲ ಹೇಳಿರ್ತೀವಿ, ನನ್ನ ಮನೆ ಹಸು ಸಾಲದೆ ನಾನು ಮಾರಾಟ ಮಾಡೋ ಉದ್ದೇಶದಿಂದ ನಮ್ಮ ಹಸುಗೆ ನಮ್ಮ ಮನೆಗೆ ಆಗ್ತದ, ಬೇರೆ ರೈತರ ಕಡೆಯಿಂದೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತೀನಿ ಸರ್ ನಾನು. ಮತ್ತೆ ಇದನ್ನ ಹೊರತುಪಡಿಸಿ ಗೋಶಾಲೆ ಎಲ್ಲ ತುಂಬಾ ಗೋಶಾಲೆ ಇದೆ ನಮ್ಮ ಸುತ್ತಮುತ್ತ, ಆ ಗೋಶಾಲೆಯಲ್ಲಿ ತಯಾರಿ ಮಾಡ್ಲಿಕ್ಕೂ ಹೇಳಿರ್ತೀನಿ ಅವ್ರಿಗೆ ಈ ತರ ಮಾಡ್ಬೇಕು ಅಂತ. ಸೊ ಅವ್ರ ಕಡೆನೂ ನಾನು ಮಾಡಿಸ್ತಾ ಇರ್ತೇನೆ ಗೋ ಮಾಸದ್ದು. ಇದು ಸಾಕಷ್ಟು ಸಿಗುತ್ತೆ ಸರ್, ಸಾಕಷ್ಟು ಅಂದ್ರೆ ಒಂದ್ ಲೆಕ್ಕಾಚಾರ ಇರ್ತತೆ. ತಪ್ಪು ತಿಳ್ಕೊಂತಾರೆ ರೈತರು, ಸಾಕಷ್ಟು ಅಂದಾಗ ಏನು ಕರ್ನಾಟಕ ಆಗಷ್ಟೇ ಕೊಡ್ತಾನೆ ಅಂತಂದು. ಕರ್ನಾಟಕ ಆಗಷ್ಟು ಮಾಡಕ್ ನಮ್ ಕಡೆ ಶಕ್ತಿ ಇಲ್ಲ, ಬಟ್ ನಮ್ ಶೇಲ್ಗೂ ನಾವು ಕೊಡ್ತಾ ಇರೋದಕ್ಕೂ ಸಫಿಶಿಯಂಟ್ ಇದೆ ಸರ್. ಇದೆಲ್ಲ ಮಾಡ್ತಾ ಇರ್ತೀವಿ ಸರ್. ಇದೆಲ್ಲ ಗೋ ಮಾಸದ ಪರ್ಮೆಂಟೇಶನ್. ಇದ್ರದೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಗೋ ಮಾಸದ ಒಂದು ಇದು ಏನ್ ಮಾಡ್ಬೇಕು ಮಾಡುವಂತ ಪ್ರೊಸೆಸ್ ಹೇಳ್ತಾ ಇದೀನಿ ಸರ್. ಇದು ಹಸು ಕರ ಹಾಕಿದಂತ ಬರ್ತಕ್ಕಂತ ಕಸ ಅಥವಾ ಮಾಸು ಅದು ಒಂದು ಮಿನಿಮಮ್ 3 ರಿಂದ 4 kg ಇರ್ತದ. 3 ರಿಂದ 4 kg ಇರ್ತದ. ಹಸುಗಳ ಮೇಲೆ ಡಿಪೆಂಡ್ ಇರ್ತದ. ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 3 kg ಮಾಸ್ ಹಿಡ್ಕೊಳ್ಳೋಣ. ಹಂಗೆ ಎಕ್ಸಾಂಪಲ್ಗೆ 3 kg ಮಾಸ್ ಇತ್ತಪ್ಪ ಅಂತಂದ್ರೆ ಒಂದು ಮಾಡುವಂತ ಪ್ರೊಸೆಸ್ ತುಂಬಾ ಇದಾವೆ ಸರ್. ಇದರಲ್ಲಿ ನಾವ್ ಯಾವ ತರ ಆದ್ರೂ ರೆಡಿ ಮಾಡ್ಕೋಬಹುದು. ಒಂದ್ ಪ್ರೊಸೆಸ್ ಮಾತ್ರ ಹೇಳ್ತೀನಿ ಸರ್. ಸರ್ ಇದು ಗೋ ಮಾಸ ಒಂದ್ 3 kg ಇತ್ತು ಅನ್ಕೊಳ್ರಿ. 3 kg ಗೋ ಮಾಸನ್ನ ಇದರಲ್ಲಿ ಹಾಕ್ಬಿಟ್ಟು ಈ ತರ ಡ್ರಮ್ ಅಲ್ಲಿ 3 kg ಮಾಸ್ ಹಾಕ್ಬಿಟ್ಟು ತದನಂತರ 3 ಲೀಟರ್ ಗೋಮೂತ್ರ, 3 ಲೀಟರ್ ಮಜ್ಜಿಗೆ, 3 kg ಸಾವಯವ ಬೆಲ್ಲ ಇಷ್ಟು ಹಾಕಿ ಒಂದು 3 ತಿಂಗಳ ಕಳೆ ಹಾಕಿದ ನಂತರ ಇದು ಪ್ಯೂರ್ ಟಾನಿಕ್, ಸಾವಯವ ನಂಬರ್ 1 ಹೆವಿ ಗ್ರೋತ್ ಇರತಕ್ಕಂಥ ಟಾನಿಕ್ ಆಗಿ ಇದು ವರ್ಕ್ ಆಗ್ತದೆ ಸರ್. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇದು ಒಂದು ಪ್ರೋಸೆಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಬಂದ್ಬಿಟ್ಟು 200 ಲೀಟರ್ ಡ್ರಮ್ನಾಗ ರೈತರು ಯಾರಾದರೂ ನೀವು ಕಸದ್ದು ನಾವು ತಯಾರಿ ಮಾಡ್ಕೊಳ್ತೀವಿ ಅಂತಂದರೆ 200 ಲೀಟರ್ ನೀರಿಗೆ 3 ಲೀಟರ್ ಮಜ್ಜಿಗೆ, 3 ಲೀಟರ್ ಗೋಮೂತ್ರ, 3 kg ಸಗಣಿ, ಒಂದು ಆಕಳು ಹಾಕಿರ್ತಕ್ಕಂಥ ಮಾಸು ಇದನ್ನು ಹಾಕಿಬಿಟ್ಟು ಕಳೆ ಇಡಬೇಕು ಸರ್. ಕಳೆ ಇಟ್ಟ ನಂತರ ಏನಾಗ್ತದೆ, ಒಂದು ವಾರಕ್ಕೇ ಅದನ್ನು ಬಳಸ್ಕೊಂಡು ಪುನಃ ಮತ್ತೆ ಅದಕ್ಕೆ ನೀರು ತುಂಬಿಸಿ ಮತ್ತೆ ಬೆಲ್ಲ, ಮಜ್ಜಿಗೆ, ಗೋಮೂತ್ರ ಹಾಕಿದ್ರೆ ಮತ್ತೆ 200 ಲೀಟರ್ ಆಗ್ತದೆ. ಹಾಗೆ ಮಾಸ್ ಆಗೋರಿಗೆ 2-3 ಸಲ ಕೂಡ ಬಳಸ್ಕೋಬೋದು. ಅದು ಒಂದು ಪ್ರೊಸೆಸ್ಸಲ್ಲಿ ಇದೆ. ನಮ್ಗೆ ಅದು ಬೇಡ ಅಂದ್ರೆ ಇನ್ನೂ ಒಂದು ಪ್ರೊಸೆಸ್ ಇದೆ ಸರ್. ಇದು ಒಂದು ಮಾಸ್ ಇದರಲ್ಲಿ ಹಾಕಿದ ನಂತರ 10 ಲೀಟರ್ ಗೋಮೂತ್ರ, 10 ಲೀಟರ್ ಮಜ್ಜಿಗೆ, ಒಂದು 3 kg ಬೆಲ್ಲ ಇದನ್ನ ಹಾಕಿ ನಾವು ಒಂದು 2-3 ತಿಂಗಳು ಕಲೆ ಇಟ್ರ ಇದು 3 ತಿಂಗಳ ನಂತರ ಸಂಪೂರ್ಣ ದ್ರಾವಣ ಆಗಿ ತಯಾರಾಗ್ತದ. ಈ ದ್ರಾವಣನ ನಾವು ಭೂಮಿ ಬಳಸೋದಾದ್ರೆ ನಾವು ಒಂದೊಂದು ಪ್ರೊಸೆಸ್ ಅಲ್ಲಿ ಒಂದೊಂದು ಮಾಡ್ತೀವಿ. ಕನ್ಫ್ಯೂಸ್ ಆಗೋದು ಬೇಡ. ಅವ್ರು ಹೇಗೆ ಪ್ರೊಸೆಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರ್ತದ. ನೀವು ಮಾಡ್ಕೊಳ್ಳಿದ್ರೆ ಆ ಥರ ಮಾಡ್ಕೋಬೋದು. ಈಗ 2-3 ಪ್ರೊಸೆಸ್ ಹೇಳಿದೆ ನಾನು. ಬೇಡ ನನ್ನ ಕಡೆ ತಗೊಂತೀನಿ ಅಂದ್ರೆ ನಾನು ಒಂದು ಪ್ರೊಸೆಸ್ ಮಾಡ್ತಾ ಇದ್ದೀನಿ ಸರ್. ನನ್ನ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಒಂದು 3 kg ಮಾಸ ಹಾಕಿರ್ತೀನಿ, 10 ಲೀಟರ್ ಗೋಮೂತ್ರ, 10 ಲೀಟರ್ ಮಜ್ಜಿಗೆ, ಒಂದು 3 ರಿಂದ 4 kg ಸಾವಯವ ಬೆಲ್ಲ ಹಾಕಿ ನಾನು ಕಳೆ ಹಾಕಿರ್ತೀನಿ ಸರ್. ಬಂದ್ಬಿಟ್ಟು ಗೋ ಮಾಸ ಬಂದ್ಬಿಟ್ಟು ನಮ್ಗೆಲ್ಲ ದೇಶಿ ಆಕಳದ್ದೇ ಹಾಕಿರ್ತೀನಿ. HF ಜಾರ್ಸು ಎಮ್ಮೆದ ಹಾಕಲ್ಲ. ಎಲ್ಲ ನಮ್ಮ ದೇಶಿ ನಾನು ಮಾಡ್ತಕ್ಕ ಪ್ಯೂರ್. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನನ್ನ ಸೈಟಲ್ಲಿ ಇದೆಲ್ಲ ಬಂದ್ಬಿಟ್ಟು ನಮ್ಮ ದೇಶಿ ತಳಿದೇ ಇರ್ತದೆ. ದೇಶಿ ತಳಿದೆ, ಬೇರೆ ಏನಿರಲ್ಲ. ಬಟ್ ಅದೇ ಬಂದ್ಬಿಟ್ಟು ಇದನ್ನ 10 ಲೀಟರ್ ಗೋಮೂತ್ರ, 10 ಲೀಟರ್ ಮಜ್ಜಿಗೆ, ಒಂದು 3-4 kg ಬೆಲ್ಲ ಈ ತರ ಹಾಕಿಬಿಟ್ಟು ಏರ್ ಟೈಟ್ ಮಾಡಿಬಿಟ್ಟು ಈ ತರ ಕಂಟೈನರ್ ಅಲ್ಲಿ ಏರ್ ಟೈಟ್ ಮಾಡಿಬಿಟ್ಟು ಇಡ್ಬೇಕು ಸರ್. ಮೇಲ್ಗಡೆ ಒಂದು ಕಲ್ಲು ಇಡ್ಬೇಕು ಅಥವಾ ಏನ್ ಇಡ್ಬೇಕು. ಇಲ್ಲ ಅಂದ್ರೆ ನಿಮ್ ಮುಂಗುಸಿ, ಇಲ್ಲಿ ಬೆಕ್ಕು ಈ ತರ ಸ್ಮೆಲ್ಗೆ ತಿಂತಾವ್ ಸರ್. ಸೊ ಅದಕ್ಕೋಸ್ಕರ ಏರ್ ಟೈಟ್ ಮಾಡಿಬಿಟ್ಟು ಸ್ವಲ್ಪ ಯಾವ್ದು ಜಗ್ಗಕ್ಕೆ ಬರದೇ ಇರೋ ತರ ಸ್ವಲ್ಪ ಮಾಡ್ಬೇಕು ಸರ್. ಈ ತರ ಮಾಡಿದ ನಂತರ ಇದು 3 ತಿಂಗಳು ರೆಡಿ ಆಗ್ತದ. ಕನಿಷ್ಠ 90 ದಿನ ಬೇಕು ಸರ್. 90 ದಿನದ ನಂತರ ಇದು ರೆಡಿ ಆಗ್ತದ. ತೆಗೆದು ಬಿಟ್ಟು ಫಿಲ್ಟರ್ ಮಾಡಿ ನಾವು ಸ್ಪ್ರೇ ಮಾಡೋದಾದ್ರ 1 ಲೀಟರ್ ನೀರ್ಗ 3 ರಿಂದ 4 ml ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಬೋದು. ಡ್ರೆಂಚ್ ಮಾಡೋದ್ರಿಂದ 5-6 ml ಹಾಕೊಂಡು ಡ್ರೆಂಚ್ ಮಾಡ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಕರು ಹಾಕಿದಂತ ಬರ್ತಕ್ಕಂಥ ಮಾಸದಿಂದ 6 ರಿಂದ 8 ಎಕರೆಗೆ ಗೊಬ್ಬರ ಕನ್ವರ್ಟ್ ಆಗ್ತದೆ ಸರ್. ನಂಬರ್ 1 ಮಣ್ಣು ಮೃದು ಆಗ್ತದ, ಬೆಳೆ ವರ್ಧಕವಾಗಿ ಕೆಲಸ ಮಾಡ್ತದ, ಮತ್ತೆ ಎಲೆಗಳಲ್ಲಿ ತುಂಬಾ ಶೈನಿಂಗ್ ಬರ್ತದ. ಮಣ್ಣಂತೂ ನಂಬರ್ 1 ಮೃದು ಆಗ್ತದೆ ಸರ್. ಇದಕ್ಕೆ ಮಣ್ಣು ಮೃದು ಆಗ್ತದೆ. ಚಂದ್ರ ಈಗ ನೀವು ಆ 3 ತಿಂಗಳಿಗೆ ಬೆಳೆಯುವಂತ
ಬೆಳೆಗಳು ಒಂದೇ ತಿಂಗಳಲ್ಲಿ ನಿಮ್ಗೆ ಗ್ರೋತಸ್ ಬರ್ತದ. ಅಷ್ಟು ಚೆನ್ನಾಗಿ ಕೆಮಿಕಲ್ ಏನೂ ಅಲ್ಲ ಸರ್ ಇದ್ರ ಮುಂದೆ. ಅಷ್ಟು ಚೆನ್ನಾಗಿ ಬ್ರಾಂಚಸ್ಗಳು ಬರ್ತಾವ, ಗ್ರೋತ್ ಬರ್ತದ. ಮತ್ತು ತರಕಾರಿ ಬೆಳೆಸೋರಿಗಂತೂ ಹಣ್ಣು ಬೇಗ ತರಕಾರಿಗಳು ಬೇಗ ಕೆಡಲ್ಲ. ಮತ್ತು ಅಡಿಕೆ ಅವ್ರಿಗೆ ಅನ್ಕೂರು ಇದೊಂದು ವರದಾನನೇ ಸರ್. ಇದು ಅಡಿಕೆ ವರದಾನನೇ ಸರ್. ಇದನ್ನ ಹಾಕೋದ್ರಿಂದ ಹಳ್ಳು ಉದುರೋದು, ಇಡೀ ಮುಂಡಿಗೆ ರೋಗ, ಈ ತರ ಎಲ್ಲ ನಮ್ಮ ರೋಗಗಳ ಕಂಟ್ರೋಲ್ ಬರ್ತಾವ. ಚಿಕ್ಕ ರೋಗ, ಬೂದ್ ರೋಗ ನಾವು ಮಜ್ಜಿಗೆ ಹಾಕಿರ್ತೀವಿ, ಶಿಲೀಂಧ್ರನಾಶಕ ಕೆಲಸ ಮಾಡ್ತದ. ಹೊಳ್ಳಿ ಇದು ಒಂದು 9 ತಿಂಗಳು ಒಂದು ಹಸುನ ಇದು ಗರ್ಭದಲ್ಲಿ ಜೋಕೆ ಮಾಡಿರ್ತೈತೆ ಅಂದಾಗ ಇದ್ರಲ್ಲಿ ತುಂಬಾ ಶಕ್ತಿ ಇರ್ತದ. ಇದ್ರಲ್ಲಿ ಇನ್ನೂ ಒಂದ್ ಏನಂದ್ರೆ ನಾವು ಉಚ್ಚುಬುಡ್ಡಿ ನೀರ್ ಬರುತ್ತೆ, ಕಸದ ಬುಡ್ಡಿಯಲ್ಲಿ ನೀರ್ ಬರುತ್ತೆ, ಆ ನೀರು ಕೂಡ ಇದಕ್ಕೆ ಹಾಕಿರ್ತೀವಿ ಸರ್. ಆ ತರ ಮಾಡ್ಬಿಟ್ಟು ಇದು ಮಾಡ್ತಾ ಇದೀನಿ. ಇದು ಯಾರಿಗಾದ್ರೂ ರೈತರಿಗೆ ಮಾಡ್ಕೊಳ್ಳೋ ಸಾಧ್ಯ ಇದ್ರೆ ಮಾಡೋ ಪ್ರೊಸೆಸ್ ಕೂಡ ಹೇಳಿದೀನಿ. ನೀವು ಬೇಡ ನನಗೆ ಮಾಡೋಕ್ಕಾಗಲ್ಲ, ನನ್ನ ಕಡೆ ಹಸು ಸಿಗಲ್ಲ, ನಾಟಿ ಹಸು ಸಿಗಲ್ಲ ಅಂದರೆ ಯಾರಿಗೆಲ್ಲ ಬೇಕಾಗ್ತದೋ ಅವ್ರ ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ನಾನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ ಸರ್. ಇದು ರೇಟ್ ಬಂದುಬಿಟ್ಟು 1 ಲೀಟ್ರಿಗೆ 400 ರೂಪಾಯಿ ಲೀಟ್ರ್ ಕೊಡ್ತಾ ಇದ್ದೀನಿ. 400 ರೂಪಾಯಿ ಲೀಟ್ರ್. 5 ಲೀಟ್ರ್ ಕ್ಯಾನ್ ಬಂದ್ಬಿಟ್ಟು ಇದು 2000 ಇರುತ್ತೆ ಸರ್. 2000 ಇದು 5 ಲೀಟ್ರ್ ಕ್ಯಾನ್ ಇರುತ್ತೆ. ಇದು ನನ್ನ ಹತ್ರ ಸದ್ಯಕ್ಕೆ ಈಗ ಸಾಕಷ್ಟು ಒಂದು 60-70 ಹಸುವಿಂದಿದೆ. ಯಾರಿಗಾದ್ರೂ ಡೌಟ್ ಇದ್ರೆ ನಾನು ಬಂದು ನನ್ನ ಸೈಟ್ ವಿಸಿಟ್ ಮಾಡಿ, ನನ್ನ ವಿಸಿಟ್ ಮಾಡಿ ಯಾವ ಥರ 60-70 ಹಸುವಿಂದ ಹೆಂಗೆ ಕಲೆಕ್ಟ್ ಮಾಡ್ತೀರಾ ಅಂತ ನನಗೆ ಕ್ವಶನ್ ಕೇಳ್ಬೋದು ಸರ್. ಏನೋ ಮತ್ತೊಂದು ಕಲಬೆರಕೆ ಮಾಡ್ತಾರೋ ಏನೋ ಮಾಡ್ತಾರ ಅಂತ ಇರುತ್ತೆ. ನಮ್ಮ ಗೋನಂದಾಜೆಲ್ಲ ಆಗಲಿ ಅಥವಾ ಇದು ಗೋ ಮಾಸದ ಪರ್ಮಿಟೇಷನ್ ಮಾಡಿರೋದಾಗಲಿ, ಹೆಂಗೆ ಮಾಡ್ತಾನೆ ಇವನು, ಇಷ್ಟೆಲ್ಲ ಜನಕ್ಕೆ ಹೆಂಗೆ ಕೊಡ್ತಾರೆ, ಹಂಗೆ ಹಿಂಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಪ್ರಶ್ನೆ ಇರುತ್ತೆ. ನನ್ನ ಹತ್ರ ಬಂದರೆ ನಾನು ಸಂಪೂರ್ಣವಾಗಿಯೂ ಎಲ್ಲ ನಿಮ್ಮನ್ನೇ ಕರ್ಕೊಂಡು ಹೋಗಿ ಎಲ್ಲ ಗೋಶಾಲೆಯನ್ನು ತೋರಿಸ್ತೀನಿ. ನಾನು ಎಲ್ಲಿ ರೆಡಿ ಮಾಡಕ್ಕೆ ಹೇಳ್ತೀನಿ ಅದನ್ನು ತೋರಿಸ್ತೀನಿ. ಅದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೊಡಬಲ್ಲೆ ಸರ್. ಮೈಸೂರು ಕಡೆಯದವ್ರು ತುಂಬಾ ಇಷ್ಟಪಡ್ತಾರೆ ಸರ್ ಇದನ್ನ, ಗೋಮಾಸದ್ದು. ಹೌದು ಸರ್, ಹೌದು. ಆ ಕಡೆ ದೇಶಿ ಹಸುಗಳು ಕಡಿಮೆ ಸರ್. ಮೈಸೂರು ಮಂಡ್ಯ ಸೈಡು ಕಡಿಮೆ ಇರುತ್ತೆ. ಅವರೆಲ್ಲ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ. ಡೌಟ್ ಇದ್ದ ಒಬ್ಬ ರೈತರು ಏನಂದ್ರು, ಸರ್ ನನಗೆ ಮಾಸನೇ ಬೇಕು ಡೈರೆಕ್ಟ್ ಅಂತ ತುಂಬಾ ದಿನದ ಹೇಳ್ತಾ ಇದ್ರು. ಅವ್ರಿಗೆ ಮೊನ್ನೆ ಒಂದ್ ಸಾರಿ ಇಲ್ಲೇ ಬಂದ್ಬಿಟ್ಟು ನಮ್ಮ ಗೋಶಾಲದಲ್ಲಿ ಆಕಳ ಕರು ಹಾಕಿದಾಗ, ಸರ್ ಕರು ಹಾಕಿ ಅಂದ್ರೆ ಅವ್ರು ಒಂದು ಇಂಟ್ರೆಸ್ಟ್ ಸರ್, ನಾನು ಅದು ಗೋ ಮಾಸದ ನಾನೇ ಸ್ವತಃ ಮಾಡ್ಬೇಕಂತ. ಅವ್ರಿಗೆ ನಾನು ಮೈಸೂರಿಗೆ ಕೂಡ ಗೋ ಮಾಸನ ಕೊಡ್ಕೊಳ್ಸುವಂತ ವ್ಯವಸ್ಥೆ ಮಾಡಿದ್ದೇನೆ ಸರ್. ಇಲ್ಲೇ ರೈತರು ಬಂದ್ಬಿಟ್ಟು ಟ್ರೈನಿಗೆ ಬಂದ್ಬಿಟ್ಟು ತಗೊಂಡ್ ಇಲ್ಲಿಂದ ಮಾಸ್ ತಗೊಂಡೋಗಿ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಬೇಕು ಅಂತ ತುಂಬಾ ದಿನದ ಹೇಳ್ತಾ ಇದ್ರು. ಅವ್ರ ಮಾಸ್ ಕೂಡ ಮೈಸೂರಿಗೆ ಕೊಟ್ಟು ಕಳಿಸಿದ್ದೀನಿ. ಅವ್ರು ಕೂಡ ಔಷಧಿ ಮಾಡ್ಕೊಂಡು ತಮ್ಮ ತೋಟಕ್ಕೆಲ್ಲ ಬಳಸಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕಂಡವ್ರು ಸರ್. ಇದು ನಂಬರ್ 1 ಹೆವಿ ಗ್ರೋತ್ ಆಗ್ತದ, ಮಣ್ಣು ಮೃದು ಆಗ್ತದ. ಇದನ್ನ ಬಳಸೋದ್ರಿಂದ ನಿಮ್ಗೊಂದು 6 ತಿಂಗಳಲ್ಲಿ ಅಂತೂ ತುಂಬಾ ಎರೆಹುಳು ಸ್ಟಾರ್ಟ್ ಆಗ್ತಾವ ಸರ್. ಇದು ಸುಮ್ಮನೆ ಹೇಳೋ ಮಾತಲ್ಲ. ಇರೋ ನಮ್ಮ ಎರೆಹುಳುಗಳು ವಾಪಸ್ ಮೇಲೆ ಬರ್ತಾವ ಸರ್. ಇದು ನಂಬರ್ 1 ಗ್ರೋತ್ ಆಗ್ತದ, ಮಣ್ಣು ಮೃದು ಆಗ್ತದ. ಈ ಬೆಳೆ ನಿಮ್ಗೆ 6 ತಿಂಗಳಿಗೆ 3 ತಿಂಗಳಿಗೆ ಬರುವಂತ ಬೆಳೆ 6 ತಿಂಗಳಿಗೆ ಬರೋದು 3 ತಿಂಗಳು ಅಂದ್ರೆ ಹೆವಿ ಗ್ರೋತ್ ಸರ್. ನಂಬರ್ 1 ಗ್ರೋತ್ ಬರ್ತದ, ಶೈನಿಂಗ್ ಬರ್ತದ, ಹೂವು ಕಾಯಿ ಕಸ್ತದ, ಸಾಕಷ್ಟು ನ್ಯೂಟ್ರಿಯೆಂಟ್ ಸಿಗುತ್ತೆ ಸರ್ ಇದ್ರಾಗೆ. ಅದು ಹಾಕಿ ಅನುಭವ ತಗೊಂಡಂತ ರೈತರಿಗೆ ಗೊರ್ಸ್ತದೆ ಸರ್. ಸುಮ್ಮನೆ ಅದು ಕೇಳೋದು ಬಿಡೋದು ಆ ಥರ ಇಲ್ಲ, ಅದನ್ನು ಅನುಭವಿಸ್ಬೇಕು ಸರ್ ರೈತರು. ಇಲ್ಲ ಡೌಟ್ ಇದ್ರೆ ಇಲ್ಲಿ ನಾನು ಸೈಟಿಗೆ ಬಂದು ವಿಸಿಟ್ ಮಾಡಿ ಯಾವ ಥರ ಮಾಡ್ತೀರಾ ಏನು ನೋಡ್ಬೋದು, ಒಳ್ಳೆ ನಾನು ಮಾಡ್ಬೋದು ಸರ್. ಇದೆಲ್ಲ ಹೇಳ್ಕೊಡ್ತೇವೆ.